ಚಿನ್ನದ ತಟ್ಟೆಯಲ್ಲಿ ಮೃಷ್ಟಾನ್ನ ತಿಂತಿದ್ದ ನಮ್ಮನ್ನ ಈ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ತಂಗ್ಳನ್ನ ತಿನ್ನು ಹಾಗೆ ಮಾಡ್ಬಿಟ್ನಲ್ಲ ಸಾಂಗ್ಲಿಯಾನೋ. ಕಲ್ಲೇಗೌಡನ್ನ ಕೊಲೆ ಮಾಡ್ದ ಅಂತ ಪ್ರೂವ್ ಮಾಡಿ ಆ ಸಾಂಗ್ಲಿಯಾನನ ಎತ್ತಂಗಡಿ ಮಾಡ್ಸೋಣ ಅಂತಿದ್ರೆ ಶವಾಗೃಹದಲ್ಲಿ ಅವನ್ನ ಪತ್ತೆ ಮಾಡಿ ಕತ್ಲೆ ಕೊನೆಯಲ್ಲಿ ಕೊಲೆ ಮಾಡ್ಬಿಟ್ಟ. ನನ್ನನ್ನ ಊರು ಜನದ ಮುಂದೆ ಹುಚ್ಚನಾಗಿ ಹೊಡೆದು ಲಾಕಪ್ ಹಾಕ್ದ. ಸಾಂಗ್ಲಿಯಾನ ಮಾಡಿದ್ ಒಂದೊಂದು ನೆನೆಸ್ಕೊಂಡ್ರೆ ನನ್ನ ರಕ್ತ ನೆತ್ತಿಗೆ ಇರತ್ತೆ. ಅವನ್ನ ಕೊಂದು ಅವನ ತಲೆನ ಪುಡಿ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ಊಟ ಲೇ ಬಟ್ಟ ದೇವು ದೊಡ್ಡ ಊಟ ಊಟ. ಗುಂಬಿಗೆ ಎಚ್ಚರ ಆಗೋಯ್ತು. ಇನ್ನ ಸಾಂಗ್ಲಿಯಾನ ಕತೆ ಮುಗೀತು. ಸರ್ ಊಟ. ಊಟ ಏನೋ ಕಿಸಿತಾನೆ ಅಂತ ಖುಷಿಯಾಗಿದ್ದೆ. ದನ ತಿಂದು ಬಿದ್ಕೊಂಡಲ್ಲೋ. ಇನ್ನು ಅವ್ನು ಹೇಳೋದಕ್ಕೆ 6 ತಿಂಗಳು ಬೇಕು. ಅಲ್ಲಿವರೆಗೂ ನಾವು ಹಾಳಾದಿ ಕತ್ಲೆ ಕೊಂಡೆಲ್ಲ ಕೊಳಿಬೇಕು. ಇಷ್ಟಕ್ಕೆಲ್ಲ ಕಾರಣ ಆ ಸಾಂಗ್ಲಿಯಾನ. ಇದು ಅಡ್ವಾನ್ಸ್. ಮಿಕ್ಕಿದ್ದು ಕೆಲಸ ಮುಗಿದ ಮೇಲೆ. ಗೋರಿ ಇವನ್ ಕೊಲೆ ಕಾರಣ ಇವನಿಂದಾಗಿ ನನಗೆ ಸೇರ್ಬೇಕಾಗಿದ್ದ 1 ಕೋಟಿ ರೂಪಾಯಿ ಗೋಲ್ಡ್ ಬಿಸ್ಕೆಟ್ ಹಾಳಾಯ್ತು. ಇವತ್ತು ಸಂಜೆ JSS ಕಾಲೇಜಿನಲ್ಲಿ ನಡೆಯೋ ಸಮಾರಂಭಕ್ಕೆ ಇವನೇ ಚೀಫ್ ಗೆಸ್ಟ್. ಸನ್ಮಾನ್ಯ ಸಾಂಗ್ಲಿಯಾನರವರಿಗೆ ಅನೇಕ ಒತ್ತಡದ ಕೆಲಸ ಕಾರ್ಯಗಳಿದ್ದರೂ ಸಹ ನಮ್ಮ ಕರೆಗೆ ಹೋಗೊಟ್ಟು ಈ ಸಮಾರಂಭಕ್ಕೆ ಆಗಮಿಸಿರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷಕರವಾದ ವಿಚಾರವಾಗಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರನ್ನು ಕುರಿತು ಕೆಲವು ಹಿತವಚನಗಳನ್ನು ಸನ್ಮಾನ್ಯ ಸಾಂಗ್ಲಿಯಾನರವರು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನವಭಾರತದ ನಿರ್ಮಾಪಕರಾದ ನಿಮಗೆ ನಾನು ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಅತ್ಯಮೂಲ್ಯವಾದ ವಿದ್ಯಾರ್ಥಿ ವರ್ಷಗಳನ್ನ ರಾಜಕೀಯ ನಾಯಕರ ಪೊಳ್ಳ ಆಶ್ವಾಸನೆಗಳಿಗೆ ಮರಳಾಗದೆ ಅಥವಾ ಅಂದ್ರೆ ಡ್ರಗ್ಸ್ಗೆ ಆಕರ್ಷಿತರಾಗದೆ ಅಥವಾ ಚಾಕು ಚೂರಿ ಸಂಸ್ಕೃತಿಗೆ ಬಲಿಯಾಗದೆ ಭವ್ಯ ಭಾರತದ ಕನಸಾದ ನನಸು ಮಾಡೋದಕ್ಕೆ ಮೀಸಲಾಗಲಿ. ಇದೇ ನನ್ನ ನಮ್ರ ಪ್ರಾರ್ಥನೆ.
ಸತ್ತೋದ ಅಂತ ಹೇಳ್ಕೊಂಡ್ಯಾ? ಕಾನೂನನ್ನೇ ಕೊಲೆ ಮಾಡಕ್ ಹೊರಟ್ರು ನಿನ್ನಂಥವ್ರಿಗೆ ಕೋಳ ತೋಡಿಸ್ದೆ ಈ ಸಾಂಗ್ಲಿಯಾನ ಸಾಯಲ್ವೋ? ನಿನ್ ಕಳ್ಸಿರೋ ಸ್ಮಗ್ಲಿಂಗ್ ಕಿಂಗ್ ಸ್ಟ್ಯಾನ್ಲಿ ಇದ್ದಾನೆ. ಪೇಪರ್ ಅಲ್ಲಿ ಸುದ್ದಿ ಪ್ರಿಂಟ್ ಆಗಿ ಹೊರಡಕ್ ಮುಂಚೆನೆ ಸುಳಿಗಾಳಿಯಾಗಿ ಬಂದು ಈ ಸಾಂಗ್ಲಿಯಾನ ಕಿವಿ ಮುಟ್ಸ. ಈಗ ನಿನ್ಗೆಲ್ ಮುಟ್ಸ್ತೀನಿ ಗೊತ್ತಾ? ನಿನ್ನಂತ ನೂರಾರು ಕೊಲೆಗಾರರು ಬಂದ್ರು ಕಾನೂನನ್ನ ಕಾಪಾಡೋ ನನ್ನಂಥವ್ರನ್ನ ಏನು ಮಾಡಕ್ಕಾಗಲ್ಲ. ಸ್ಮಗ್ಲಿಂಗ್ ಕಿಂಗ್ ಸ್ಟ್ಯಾನ್ಲಿ ಉರ್ಫ್ ಡಿಪಾರ್ಟ್ಮೆಂಟ್ ಇಂದ ವಜಾ ಆಗಿರೋ SP ಅರ್ಜುನ್. ಸಾವಿನ ಜೊತೆ ಸರ್ಸಾಡೋರು ಒಂದು ಬುಲೆಟ್ ಪ್ರೂಫ್ ಚೆಸ್ಟ್ ಆದ್ರೂ ಹಾಕೊಂಡಿರ್ತಾರೆ ಅಂತ ನಿನ್ ಗೊತ್ತಿರ್ಲಿಲ್ವಾ? ಇನ್ನೊಂದ್ಸಲ ಯಾರಿಗೂ ಶೂಟ್ ಗಿಟ್ ಮಾಡೋಗಿದ್ರೆ ನಿನ್ ಕಚಡ ಬುದ್ಧಿ ಉಪಯೋಗಿಸ್ಕೊಂಡು ಎದೆಗಲ್ಲ ತಲೆಗ್ ಗುರಿಡು. ದಟ್ ಇಸ್ ಸಾಂಗ್ಲಿಯಾನ. ಸಾಂಗ್ಲಿಯಾನ ಸಾಹಸ, ಸ್ಮಗ್ಲಿಂಗ್ ಕಿಂಗ್ ಸ್ಟ್ಯಾನ್ಲಿ ಬಂಧನ. ಕಾಂಚನ, ನಿನಗ್ ಫೋನ್. ಹಾಯ್ ಚಿಡುಕ್ ಮುತ್ತಿ ಸಿದ್ದಪ್ಪ, ಇವತ್ ನೆನಪಂತ ನಿಮ್ಗೆ? ಪೇಪರ್ ನಲ್ಲಿ ನನ್ನ ಆರ್ಟಿಕಲ್ ನೋಡಿದಾಗ ಮಾತ್ರ ಫೋನ್ ಮಾಡ್ತೀರಾ, ಮಿಕ್ಕಿ ಟೈಮ್ ನಲ್ಲಿ ನನ್ನ ನೆನಪೇ ಬರಲ್ವಾ ನಿಮ್ಗೆ? ಸದ್ಯ ಇವತ್ತಾದ್ರೂ ನಂಗೆ ಫೋನ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ನಾನಮ್ಮ ಕಾಂಚನ, ನಿಮ್ ಡ್ಯಾಡಿ. ಅಯ್ಯಯ್ಯೋ ಡ್ಯಾಡಿ, ನೀವಾ? ನಾನು ಅವರು ಅಂತ. ಸಾರಿ ಡ್ಯಾಡಿ. ನೋಡಮ್ಮ, ಅವರು ಅಂತ ನೀನು ನಿನ್ನ ವೃತ್ತಿ ಧರ್ಮನ ಮರ್ತು ಬಿಟ್ಟಿಯಾ. ಅವ್ರು ಹಾಗೆ ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಅದು ಗೊತ್ತು ಡ್ಯಾಡಿ. ನಿನ್ನೆ ನನ್ನ ಆರ್ಟಿಕಲ್ ಓದಿದ್ರಾ? ಓದ್ದೆ, ಅದಕ್ಕೆ ಫೋನ್ ಮಾಡಿದ್ದು. ಇಟ್ಸ್ ಮಾರ್ವೆಲಸ್. ಬರವಣಿಗೆ ತುಂಬಾ ತೀಕ್ಷ್ಣ ಆಯ್ತು. ಭಾಷೆನ ಸ್ವಲ್ಪ ಹಿಡಿದಲ್ಲಿ ಇಟ್ಕೊಂಡ್ರೆ ಮುಂದೆ ಒಳ್ಳೆ ಹೆಸರು ಬರುತ್ತೆ. ಆಯ್ತು ಡ್ಯಾಡಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. 24 ಗಂಟೆ ಲಾ ಅಂಡ್ ಆರ್ಡರ್ ನನ್ನ ಲವ್ ಮಾಡಕ್ಕಾರು ಟೈಮ್ ಸಿಗುತ್ತೇನೆ. ನಾನು ಕ್ಲಿಕ್ ಅನ್ನೋ ಆ ಟೈಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಅವ್ರನ್ನ ಹಿಡಿದು ಹೇಗಾದ್ರೂ ಮಾತಾಡಿಸ್ಬೋದು, ಆದ್ರೆ ಅದಕ್ಕೂ ಬಿಡಲ್ಲ ಅಂತಾನಲ್ಲ ಮರಿ ಸಾಂಗ್ಲಿಯಾನ. ಯಾರು? ನೀನ್ ತಾನೇ ಪೆನ್ಗಳು ಕದೀತಾ ಇದ್ದಿದ್ದು? ಹೌದು, ನಾನು ಏನ್ ಮಾಡ್ತೀಯ? ಟೀಚರ್ಗೆ ಹೇಳಿ ನಿನ್ನ ಕ್ಲಾಸ್ ಅನ್ನು ಡಿಸ್ಮಿಸ್ ಮಾಡಿಸ್ತೀನಿ. ಅದು ನಿನ್ನ ಹಣೆಯಲ್ಲಿ ಬರ್ದಿಲ್ಲ, ನಾನ್ ಮನ್ಸ್ ಪಡೆದೆ ನಿನ್ನನ್ನೇ ಡಿಸ್ಮಿಸ್ ಮಾಡಿಸ್ತೀನಿ. ನನ್ನನ್ನ? ಎಸ್. ನೋಡ್ತೀಯಾ? ಕಳ್ಳ ಕಳ್ಳ ಕಳ್ಳ, ಪೆನ್ ಕಳ್ಳ. ಯಾರನ್ನ ಕಳ್ಳ ಅಂತ್ಯಾ? ಏನ್ರು ಅದು ಗಲಾಟೆ? ಟೀಚರಿ, ಅವಿನಾಶ್ ಪೆನ್ ಕದೀತಿರ್ಬೇಕಾದ್ರೆ ನಾ ಹಿಡಿದ್ಬಿಟ್ಟೆ. ಬೇಕಾದ್ರೆ ನೋಡಿ. ಏನ್ ಕಲಿಯಕ್ ಬರ್ತಿರೋ ಇಲ್ಲ ಕಳ್ತನ ಮಾಡಕ್ ಬರ್ತಿರೋ ನೀವು ಶಾಲೆಗೆ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಏನ್ ನಡೀತಾ ಇದೆ ಇಲ್ಲಿ? ಸರ್, ಅವಿನಾಶ್ ಪೆನ್ ಕದೀತಿರುವಾಗ ಅವನನ್ನ ಭಾಸ್ಕರ್ ಹಿಡಿದ್ಬಿಟ್ಟಿದ್ದಾನೆ. ಹೌದೇನೋ ಅವಿನಾಶ್? ಇಲ್ಲ ಸರ್, ಬಹಳ ದಿನಗಳಿಂದ ನಮ್ ಕ್ಲಾಸಲ್ಲಿ ಪೆನ್ ಕಳ್ತನ ಆಗ್ತಾ ಇದೆ ಅಂತ ಸ್ಟೂಡೆಂಟ್ಸ್ ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು. ನನಗ್ ಮೊದ್ಲಿಂದಲೂ ಈ ಭಾಸ್ಕರ್ ಮೇಲೆ ಅನುಮಾನ ಇತ್ತು. ಅದಕ್ಕೆ ಇವತ್ತು ಬೇಕು ಅಂತಲೇ ಬ್ಯಾಗ್ಗಳನ್ನೆಲ್ಲ ಇಲ್ಲೇ ಇಡಿಸಿ ಇವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದೆ. ಸುಳ್ಳು ಸರ್, ನಾನು ಕದೀಲಿಲ್ಲ ಸರ್. ಇವನಿಗೆ ಹೇಳ್ತಾನೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಐ ವಿಟ್ನೆಸ್ ರೆಡಿ ಮಾಡಿದೀನಿ ಮೈ ಡಿಯರ್ ಫ್ರೆಂಡ್. ಹೌದು ಸರ್, ಭಾಸ್ಕರನೇ ಪೆನ್ ಕದ್ದಿದ್ದು. ಪೆನ್ಗಳನ್ನ ಕದ್ದು ಅವಿನಾಶ್ ಜೋಬಲ್ಲಿ ಇಟ್ಟಿದ್ದನ್ನ ಕಣ್ಣಾರೆ ನೋಡಿದ್ವಿ ಸರ್. ಭಾಸ್ಕರ್, ನಿನ್ನ ಸ್ಕೂಲ್ ನಿಂದ ಡಿಸ್ಮಿಸ್ ಮಾಡ್ತೀನಿ. ಸರ್ ಸರ್ ಬೇಡಿ ಸರ್, ಹಾಗೆ ಮಾಡಿದ್ರೆ ನನ್ನ ಭವಿಷ್ಯನೇ ಹಾಳಾಗುತ್ತೆ. ಈ ಸಲ ವಾರ್ನ್ ಮಾಡಿ ಬಿಟ್ಬಿಡಿ ಸರ್. ಹೌದು ಸರ್, ನಾನು ಕ್ಷಮಿಸ್ಬಿಡಿ ಸರ್. ನಾನು ಇನ್ನೊಂದ್ಸತಿ ತಪ್ಪು ಮಾಡೋದಿಲ್ಲ ಸರ್. ದಟ್ಸ್ ಆಲ್ ರೈಟ್. ಗೆಟ್ ಅಪ್. ಬಿ ಎ ಗುಡ್ ಬಾಯ್. ಸರಿ ಸರ್. ಅವಿನಾಶ್, ನೀನ್ ನಿಜಕ್ಕೂ ಮರಿ ಸಾಂಗ್ಲಿಯಾನೇ ಕಣಯ್ಯ. ನೀನ್ ಇದುವರೆಗೂ ಈ ಕ್ಲಾಸಿಗೆ ಮಾತ್ರ ಮಾನಿಟರ್ ಆಗಿದ್ದೆ, ಇನ್ನು ಮುಂದೆ ಇಡೀ ಸ್ಕೂಲ್ಗೆ ಮಾನಿಟರ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಐ ಅಪ್ರಿಷಿಯೇಟ್ ಯುವರ್ ಗಟ್ಸ್ ಮಿಸ್ಟರ್ ಸಾಂಗ್ಲಿಯಾನ. ಇಷ್ಟು ವರ್ಷ ಇಡೀ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಕ್ಕಾಗದಿರೋದನ್ನ ನೀವು ಮಾಡಿ ತೋರಿಸಿದ್ದೀರಾ. ಯು ಆರ್ ಎ ಫೆದರ್ ಇನ್ ಅವರ್ ಕ್ಯಾಪ್. ಥ್ಯಾಂಕ್ ಯು. ಬಟ್ ಹೀಗೆ ಸಾವಿನ ಜೊತೆ ಸರಸಾಡೋದು ಡೇಂಜರಸ್. ಎವ್ರಿ ಡೇ ಇಸ್ ನಾಟ್ ಎ ಸಂಡೇ. ಬಟ್ ಎವ್ರಿ ಡೇ ಇಸ್ ಅ ಬರ್ತ್ಡೇ ಫಾರ್ ಅ ಪೊಲೀಸ್ ಆಫೀಸರ್ ಸರ್. ಸರ್, ಆರಕ್ಷಕನ ಹೆಂಗಸು ತನ್ನ ಗಂಡ ಡ್ಯೂಟಿಗೆ ಹೊರಟಾಗ ಹಣೆ ತುಂಬಾ ಕುಂಕುಮ ಇಟ್ಕೋತಾಳೆ. ಇಡೀ ದಿನ ತನ್ನ ಗಂಡ ವಾಪಸ್ ಯಾವಾಗ ಬರ್ತಾನೆ ಅಂತ ಕಾತರದಿಂದ ಕಾಯ್ತಾ ಇರ್ತಾನೆ. ರಾತ್ರಿನೋ ಮಧ್ಯರಾತ್ರಿನೋ ಅವ್ನು ವಾಪಸ್ ಬಂದಾಗ ಆಕೆ ಮುಖದ ಮೇಲೆ ಕಾಣೋ ನಗುನೆ ಇನ್ನೊಂದು ಜನ್ಮ ಪಡೆದ ಹಾಗೆ ಸರ್. ನಾನು ಹೇಳಿದ ಮದುವೆ ಆಗಿರೋರ ಬಗ್ಗೆ ಅಲ್ಲ, ನಿಮ್ ಬಗ್ಗೆ. ನಾಳೆ ನಂದು ಮದುವೆ ಆಗ್ಬೋದು ಸರ್, ಆದ್ರೆ ನಾವು ಯೋಚನೆ ಮಾಡ್ಬೇಕಾದ್ದು ಕಾನೂನು ಶಿಸ್ತು ನಿಯಮದ ಬಗ್ಗೆ ಹೊರತು ಪ್ರಾಣದ ಬಗ್ಗೆ ಅಲ್ಲ. ನೀವು
ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಟಿದ್ದೀರಿ, ಅದಕ್ಕೆ ನಾನು ನಿಮ್ಗೊಂದು ಮಾತು ಕೊಡ್ತೀನಿ ಸರ್. ಈ ಮಣ್ಣಿನ ಋಣ ತೀರಿಸೋವರೆಗೂ ನಾನು ಸಾಯಲ್ಲ ಸರ್. ಮೇ ಐ ಟೇಕ್ ಲೀವ್ ಆಫ್ ಯು ಸರ್? ಆಲ್ ದ ಬೆಸ್ಟ್. ಅವಿನಾಶ್, ಅವಿನಾಶ್, ಸ್ಟಾಪ್ ದೇರ್. ಅರೆ ನೀನ್ ಇಲ್ಲಿದ್ಯಾ? ನಿನ್ನೆ ಹುಡುಕ್ತಿದ್ದೆ. ಹ್ಯಾಪಿ ಬರ್ತ್ಡೇ, ಮಿನಿ ಮಿನಿ ಹ್ಯಾಪಿ ರಿಟರ್ನ್ಸ್. ಏನಿದೆಲ್ಲ? ಸ್ವಲ್ಪ ದೂರ ನಿಂತ್ಕೊಳ್ಳಿ. ನನ್ ಬರ್ಡೇ ಇವತ್ತಲ್ಲ, ಮುಂದಿನ ತಿಂಗಳು 10ನೇ ತಾರೀಕಿಗೆ. ಅವತ್ ನಾನು ಊರಲ್ಲಿ ಇರೋಲ್ಲ ಅಂತ ಅಡ್ವಾನ್ಸ್ ಆಗಿ ಪ್ರೆಸೆಂಟ್ ತಂದಿದ್ದೀನಿ. ಯಾರನ್ನ ಫೂಲ್ ಮಾಡ್ತಾ ಇದ್ದೀರಾ? ಅಂತ ಚಳ್ಳೆ ಹಣ್ಣಲ್ಲ ತಿನ್ನೋನಲ್ಲ ನಾನು. ಗೊತ್ತಪ್ಪ, ಆದ್ರೆ ಪ್ರೀತಿಗ್ ಬಾತಿ ಕಟ್ಟಿ ನೀರೆರಿದ್ರು ಹೂವೇ ಬಿಡ್ತಿಲ್ವಲ್ಲ ನನ್ ಗಿಡ. ನೀನಾದ್ರೂ ಸ್ವಲ್ಪ ಹೆಲ್ಪ್ ಮಾಡ್ತೀಯ ಮರಿ? ಹಾಗೆ ಕೇಳಿದ್ರೆ ಹೆಲ್ಪ್ ಮಾಡ್ಬೋದಾಗಿತ್ತು, ಆದ್ರೆ ಲಂಚ ತಂದ್ಮೇಲೆ ನಂಗೆ ಕೊಂಚನೂ ಇಷ್ಟ ಇಲ್ಲ. ಐ ಆಮ್ ವೆರಿ ಸಾರಿ. ನೀವಿನ್ ಹೋಗ್ಬೋದು. ಹೋಗ್ಲಿಲ್ಲ ಅಂದ್ರೆ ನಾನೇ ಕರ್ಕೊಂಡು ಹೋಗಿ ಹಾಸ್ಟೆಲ್ಗೆ ಬಿಟ್ಟು ಬರ್ಬೇಕಾಗತ್ತೆ. ಇದೇನ್ರಿ ಹೀಗಂತಿದ್ದೀರಾ? ನಾನ್ ಬಂದಿರೋದು ಇಷ್ಟ ಇಲ್ವಾ? ಖಂಡಿತ ಇಲ್ಲ. ಅಂದ್ರೆ ನಿಮ್ಗೆ ನನ್ ಮೇಲೆ ಪ್ರೀತಿ ಇಲ್ವಾ? ಹಾಗಂತ ನಾನು ಹೇಳಿಲ್ವೇ? ಹೇಳಿಲ್ಲ, ಹಾಗ್ ನೀವ್ ವರ್ತಿಸ್ತಿದ್ದೀರಾ. ಪ್ರೀತಿ ಅನ್ನೋದು ಹೇಳೋದಲ್ಲ, ತೋರ್ಸೋದು. ಅದಕ್ಕೆ ನಾನ್ ದೂರ ಇಟ್ಟಿದ್ದೀರಾ? ಹತ್ರ ಕರೆದು ಪ್ರೀತಿ ಮಾಡ್ಬೋದಲ್ಲ? ಕರಿಯೋಣ ಅಂದ್ರೆ ನೀನೇ ಹತ್ರ ಬಂದ್ಬಿಟ್ಟಿದ್ಯಲ್ಲ. ನೋಡ್ ಕಾಂಚನ, ದೂರ ಇದ್ದಷ್ಟು ಪ್ರೀತಿ ಹೆಚ್ಚಾಗತ್ತೆ. ದೂರ ದೂರ ಅಂತ ಎಲ್ಲಿಗೆ ಹೋಗ್ಲಿ? ಹಾಸ್ಟೆಲ್ಗೆ. ಹಾಸ್ಟೆಲ್ 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 ಜೀವನ ಪರ್ಯಂತ ನಾನು ಅಲ್ಲಿ ಕೂಡಾಕಿ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಬರೀ ನಿಮ್ ಬಗ್ಗೆ ನಾನು ಕನ್ಸ್ಕಂತ ಸಾಯ್ತಾ ಇರ್ಬೇಕಷ್ಟೇ. ಆಯ್ತು ರೀ, ಹೋಗ್ತೀನಿ. ನೀವು ಬಂದು ನನ್ನನ್ನು ಕರೆಯೋರ್ಗು ನಾನ್ ಬರೋದಿಲ್ಲ. ನಾನ್ ನಿಮ್ ಜೊತೆ ಮಾತಾಡೋದಿಲ್ಲ. ನನಗೂ ನಿಮ್ಗೂ ಟೂ 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 ಟೂ. CBI ಆಫೀಸ್ ಟ್ರೈನಿಂಗ್ ಕಾಲ್ಫರ್ ಮಾಡಿದ್ದಕ್ಕೆ 180 ಅಪ್ಲಿಕೇಶನ್ ಬಂದಿತ್ತು. ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ 9 ಜನ ಸೆಲೆಕ್ಟ್ ಮಾಡಿ ಒಂದು ವಾರ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ವೆರಿ ಗುಡ್. ಇವತ್ತು ಫೈನಲ್ ಟೆಸ್ಟ್ ಅಂತ ಹೇಳಿದ್ರೆ ತಾನೆ? ಎಸ್ ಸರ್. ಕಾಮ್. Good morning, sir. Good morning. Please sit down. Mr. Kumar, sir, ಇವನ್ನೆಲ್ಲ 3 ಗ್ರೂಪ್ ಆಗಿ ಡಿವೈಡ್ ಮಾಡಿ. ಎಸ್ ಸರ್. ಗ್ರೂಪ್ ಎ ನೀವು 3 ಜನ ಸೆಟ್ ಮೊದಲಾಲ್ ಮನೆಗೆ. ಗ್ರೂಪ್ ಬಿ ನೀವು 3 ಜನ ಶಿನಿದಿ ಪ್ಲಾಸ್ಟಿಕ್ ಫ್ಯಾಕ್ಟರಿಗೆ. ಅಂಡ್ ಗ್ರೂಪ್ ಸಿ ನೀವು 3 ಜನ ಮನೋರಂಜನ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ. ಅಟ್ ಎ ಟೈಮ್ ಎಲ್ಲರೂ ರೈಡ್ ಮಾಡಬೇಕು. ನಿಮ್ಮ ಹತ್ರ ಇರೋ ಐಡೆಂಟಿಟಿ ಕಾರ್ಡ್ ತೋರಿಸಿ, ಅವ್ರ ಹತ್ರ ಇರೋ ಇಲ್ಲೀಗಲ್ ಡಾಕ್ಯುಮೆಂಟ್ಸ್, ಬ್ಲಾಕ್ ಮನಿ, ಗೋಲ್ಡ್, ಜ್ಯುವೆಲ್ಸ್ ಏನಿದ್ರು ಎಲ್ಲ ಸೀಸ್ ಮಾಡ್ಕೊಂಡ್ ಬರ್ಬೇಕು. ಓಕೆ? Okay, sir. ನಮ್ದು ಹತ್ರ ಬ್ಲಾಕ್ ಮನಿ ಇಲ್ಲ ಸರ್. ಬೇಗದ ಕೈ ಕೊಡಿ, ಸರ್ಚ್ ಮಾಡಬೇಕು. ಫೋನ್ ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಕೇಸ್ ವಿ ಆರ್ ಫ್ರಮ್ CBI. ನಾವು ಸರ್ಚ್ ಮಾಡಕ್ ಬಂದಿದ್ದೀವಿ. ನಮ್ಮ ಹತ್ರ ಬ್ಲಾಕ್ ಮನಿ ಇದೆ ಅಂತ ಯಾರು ಹೇಳಿದ್ ನಿಮಗೆ? ನಾವು ಬಂದಿರೋದು ನಮಗೆ ಬಂದಿರೋ ಸುದ್ದಿ ತಿಳ್ಸಕ್ಕಲ್ಲ, ನಿಮ್ಮ ಆಫೀಸ್ ನ ರೈಡ್ ಮಾಡೋದಕ್ಕೆ. ಕಮ್ ಆನ್, ಸರ್ಚ್. ವೆಲ್ ಡನ್ ಮೈ ಬಾಯ್ಸ್, ವೆಲ್ ಡನ್. ಮಿಸ್ಟರ್ ವಿಕ್ರಮ್, ಇವರಿಗೆ ನೆಕ್ಸ್ಟ್ ಪ್ರೋಗ್ರಾಮ್ ಬಗ್ಗೆ ಹೇಳ್ಬಿಡಿ. ನೋಡಿ, ಮತ್ತೆ 3 ಗಂಟೆಗೆ ಇನ್ನೊಂದ್ ಕಡೆ ರೈಡ್ ಮಾಡಕ್ ಹೋಗ್ಬೇಕು. ನಾವು ವಿ ಕ್ಯಾನ್ ಗೋ ಅಂಡ್ ಹ್ಯಾವ್ ಯು ಲಂಚ್. ಓಕೆ ಸರ್. ಯಾಕೆ ಗಾಬರಿಯಾಗಿದ್ದೀರಾ? ಏನಾಯ್ತು? 3 ಗಂಟೆಗೆ ಬನ್ನಿ ಅಂತ ಹೇಳಿ ಬಾಸ್ ಏನಾಪತ್ತೆ? ಆ ರೂಮಲ್ಲಿ ಏನಾರು ಇದಾರ ನೋಡಿ. ಬನ್ನಿ. ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ನಾಗೇಶ್? ಇದ್ರಲ್ಲೇನೋ ಮೋಸ ನಡೆದಿದೆ. ವಿ ಹ್ಯಾವ್ ಬೀನ್ ಚೀಟೆಡ್. ಹಾ ನಾಗೇಶ್, ನಾವ್ ಯಾವ್ದೋ ಪ್ಲಾಟ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಅವನು ABC ಅಂತ ಡಿವೈಡ್ ಮಾಡ್ದಲ್ಲ, ಆಲೇ ನಂಗೆ ಡೌಟ್ ಬಂತು. ಮೋರ್ ದನ್ ದಟ್, ಇಟ್ಸ್ ಎ ಕ್ವಶ್ಚನ್ ಆಫ್ ಕೆರಿಯರ್. ಒಂದ್ ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಜೆಂಟಲ್ಮನ್, ನೀವು ತಿಳ್ಕೊಂಡಿರೋ ಹಾಗೆ ಆ CBI ಆಫೀಸರ್ಗಳು ಎಲ್ಲೂ ತಪ್ಪಿಸ್ಕೊಂಡು ಓಡೋಗಿಲ್ಲ, ಇಲ್ಲೇ ಇದ್ದಾರೆ. ಎಸ್, ಅಲ್ಲಿ ನೋಡಿ. ಇವ್ರು ಹೇಗೆ ಇಲ್ಲಿ ಬಂದ್ರು ಸರ್? ದಟ್ ಈಸ್ ಸಾಂಗ್ಲಿಯಾನ. ನೀವು ರೇಡ್ ಮಾಡಿದ ಆಫೀಸ್ ಹತ್ರ ನಾನು ಯಾವ್ದೋ ಇನ್ವೆಸ್ಟಿಗೇಷನ್ ಅಲ್ಲಿ ಹೋಗಿದ್ದೆ. ಓನರ್ ಹತ್ರ ಮಾತಾಡ್ಕೊಂಡು ಹೊರಗೆ ಬಂದಾಗ ಆ ರೀತಿ ನಾನು ನಿಮ್ ಹಿಂದೆನೆ CBI ಆಫೀಸಿಗೆ ಬಂದೆ. ನೀವೆಲ್ಲ ಊಟಕ್ಕೆ ಅಂತ ಹೊರಗೆ ಹೋದ್ಮೇಲೆ ಅವರು ಹಣ ಒಡವೆ ದೋಚ್ಕೊಂಡು ಹೊರಟಿರುವಾಗ ನಾನು ಅಲ್ಲೇ ಪ್ರತ್ಯಕ್ಷನಾದೆ. ಏ ಮಿಸ್ಟರ್, ನೀವ್ ಯಾಕೆ ಇದ್ದೀರಾ? ಅದ್ರಲ್ಲಿ ಅರ್ಧ ಪಾಲು ನನಗೆ ಬರ್ಬೇಕು. ಅದಕ್ಕೆ ಅರ್ಧ ಪಾಲ್ ಕೇಳೋಕೆ ನೀನ್ ಯಾರು?
SP ಸಾಂಗ್ಲಿಯಾನ. CBI ಆಫೀಸರ್ಗಳ ಮುಖವಾಡ ಧರಿಸಿ ದರೋಡೆ ಮಾಡ್ತಿದ್ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ 1 ತಿಂಗಳಿಂದ ಕಾಯ್ತಾ ಇದ್ದೆ. ಇವತ್ತು ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿದೆ. ಯು ಆರ್ ಅಂಡರ್ ಅರೆಸ್ಟ್, ಆಲ್ 3 of you. ಆಂಬ್ಯುಲೆನ್ಸ್ ಅಲ್ಲಿ ಕಳ್ಳರು ಸೇರ್ಕೊಂಡಿದ್ದಾರೆ. ಊರ್ ಬಿಡಕ್ ಮುಂಚೆನೆ ಅವ್ರ ಅರೆಸ್ಟ್ ಮಾಡಕ್ ಮೆಸೇಜ್ ಕೊಡಿ. ವ್ಯಾನ್ ನಂಬರ್ CL 8158. ಓಕೆ ಸರ್. ಕಾಲಿಂಗ್ ಕಂಟ್ರೋಲ್. ನಿಮ್ಮ ನಸೀಬ್ ಚೆನ್ನಾಗಿತ್ತು. ನಿಜವಾದ ಕಳ್ಳರು ಅವತ್ತು ನನ್ನ ಕೈಗೆ ಸಿಕ್ಕಿದ್ರು. ಇಲ್ದೆ ಹೋದ್ರೆ ಅವ್ರ ಜಾಗದಲ್ಲಿ ಇವತ್ತು ನೀವಿರ್ತಾ ಇದ್ರಿ. ಏನ್ ಹೌದು ಸರ್. ಅರೆ CBI ಆಫೀಸರ್ಗಳು ಕೇವಲ ಡಾಕ್ಯುಮೆಂಟ್ಸ್ ಮತ್ತು ಲೆಕ್ಕಪತ್ರಗಳು ಮಾತ್ರ ಸೀಸ್ ಮಾಡಬಹುದು. ಹಣ ಮತ್ತು ಒಡವೆಗಳನ್ನು ಸೀಸ್ ಮಾಡೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು. ಎಜುಕೇಟೆಡ್ ಅನ್ಸ್ಕೊಂಡಿರೋ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ? ಸುಮಾರು ವರ್ಷದಿಂದ ನಿರುದ್ಯೋಗದಲ್ಲಿದ್ದ ನಮಗೆಲ್ಲ ಕೆಲಸ ಸಿಕ್ತಲ್ಲ ಅನ್ನೋ ಸಂತೋಷದಲ್ಲಿ ಮನಸ್ಸಿಗೆ ಬೇರೇನು ಹೊಳಿಲಿಲ್ಲ ಸರ್. ಅದನ್ನ ನಂಬಲ್ಲ. ನೀವು ಬಣ್ಣದ ಮಾತಿಗೆ ಮರಳಾಗಿ ಹೋದ್ರಿ. ಅರೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಸ್ವಂತದೇ ಆದ ಒಂದು ಉದ್ಯೋಗ ಹುಡುಕ್ರಿ. ನಿಮ್ ಕಾಲ ಮೇಲೆ ನೀವೇ ನಿಂತ್ಕೊಳ್ಳೋದನ್ನ ಕಲೀರಿ. ಆದ್ರೆ ಈತ 3rd ಗ್ರೇಡ್ ಮೋಸಕ್ ಮಾತ್ರ ದಯವಿಟ್ಟು ಬಲಿ ಆಗ್ಬೇಡಿ. ಯು ಮೇ ಗೋ ನೌ ಅಂಡ್ ಟೇಕ್ ಕೇರ್ ಇನ್ ಫ್ಯೂಚರ್. ಓಕೆ ಸರ್.
ರಾಮ್ ರಾಮ್ ಜಿ, ರಾಮ್ ರಾಮ್ ಸಾಂಗ್ಲಿಯಾನ ಸಾಬ್. ನಮ್ದು ಹಣ ಬಂಗಾರ ವಾಪಸ್ ಕೊಟ್ಟಿದ್ದಕ್ಕೆ ಬಹುತ್ ಬಹುತ್ ಶುಕ್ರಿಯಾ ಸಾಬ್. ನಮ್ದು ಹೆಂಡತಿ ನಿಮ್ದಿಗೆ ಕೊಡಬೇಕು ಅಂತ ವಾಟ್ ಅಲ್ಲ, ನಮ್ದು ಹೆಂಡತಿ ನಿಮ್ದಿಗೆ ಏನಾದ್ರೂ ಇನಾಮ್ ಕೊಡ್ಬೇಕು ಅಂತ ಕೊಟ್ಟು ಕಳ್ಸಿದಾರೆ ಸಾಬ್. ಇನಾಮ್ ಲಂಚ. ಸೇಠ್ಜಿ, ನಿಮ್ಗೂ ಅವ್ರ ಜೊತೆ ಇರಕ್ ಇಷ್ಟನಾ? ಬಾದೇವಪ್ಪ, ಒದ್ದು ಒಳಗಾಕಿವ್ರನ್ನ. ನಿಮ್ಗೇನು ಆಗಿಲ್ಲ, ಡೋಂಟ್ ವರಿ. ರೀ ಮೇಡಮ್, ಕಾರ್ ರಿವರ್ಸ್ ತಗೊಂಡ್ಬನ್ನಿ. ಗಿವ್ ಮಿ ಹ್ಯಾಂಡ್ ಅವಿನಾಶ್. ಬಾ. ಸಿಸ್ಟರ್, ಸಿಸ್ಟರ್, ಇದು ಒಂದು ಆಕ್ಸಿಡೆಂಟ್ ಕೇಸು, ಅರ್ಜೆಂಟ್ ಆಗಿ ಅಡ್ಮಿಟ್ ಮಾಡ್ಕೊಳ್ಳಿ. ಅದು ಆಕ್ಸಿಡೆಂಟ್ ಕೇಸು, ಪೊಲೀಸ್ ಬರ್ಬೇಕಲ್ಲ. ಪೊಲೀಸ್ ಬಂದೇ ಬರ್ತಾರೆ, ಮೊದಲು ಅಡ್ಮಿಟ್ ಮಾಡಿ. ನೀವೇನೋ ಹೇಳ್ತೀರಿ, ಆಮೇಲೆ ನಾವು ತಾನೇ ಪರದಾಡೋದು. ಆಗೋಯ್ತು, ಇನ್ನೇನ್ ಡಾಕ್ಟರ್ ಬರ್ತಾರೆ. ಡಾಕ್ಟರ್, ಡ್ಯೂಟಿ ರಿಜಿಸ್ಟ್ರಿಗೆ ಸೈನ್ ಮಾಡಿದ್ದೀನಿ. ನೀವು ಹೂ ಅಂದ್ರೆ ಫಿಲಂ ಹೊಡ್ ಬರ್ತೀನಿ. ನಿನಗಿಲ್ಲ ಅಂತೀನ, ಧಾರಾಳ ಹೋಗುತ್ತಾ. ಥ್ಯಾಂಕ್ ಯು ಸರ್. ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ನನಗೆ. ಒಬ್ಬ ಪೇಷಂಟ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ನೀವು ನೋಡಿದ್ರೆ ಹರಟೆ ಹೊಡಿತಾ ಇದ್ದೀರಿ. ಆಕ್ಸಿಡೆಂಟ್ ಕೇಸು ಸರ್. ಅದೇನ್ ನೋಡ್ರಿ. ರೀ ಮಿಸ್ಟರ್, ನೀವು ಮೊದಲು ಆಚೆ ಹೋಗಿ ಔಟ್ ಪೇಷಂಟ್ ಚೀಟಿ ತನ್ನಿ. ಎಲ್ಲಿ ಹೋಗ್ಬೇಕು? ಅಲ್ಲಿ ಹೋಗಿ. ಔಟ್ ಪೇಷಂಟ್ ಚೀಟಿ ಇಲ್ಲೇ ಕೊಡೋದು? ಹೌದ್ರಿ. ಅರ್ಜೆಂಟ್ ಆಗಿ ಒಂದು ಚೀಟಿ ಕೊಡಿ. ರಶ್ ಇದೆ ಸ್ವಲ್ಪ ರೀ. ಬಹಳ ರಕ್ತ ಹೋಗಿದೆ ರೀ, ಸತ್ತೇ ಹೋಗ್ತಾನ ಅವನು. ಸಾಯಲೆ ಬಿಡ್ರಿ, ದಿನ ಸಾಯೋರು ಯಾರು? ಬುದ್ಧಿಗಿದ್ದೇನೆ ನಿಮ್ಗೆ? ಇದು ಆಸ್ಪತ್ರೆನ ಕಸ. ಸ್ವಲ್ಪ ಬನ್ನಿ ಇಲ್ಲಿ. ಬನ್ನಿ ಸರ್. ಸರ್, ಇದು ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಕೈ ಬೆಚ್ಚಗೆ ಮಾಡಿದ್ರೆ ಏನಿದ್ರು ಕೆಲಸ. ಇವನೇನ ಪೇಷಂಟ್? ಹೌದು. ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ. ಎತ್ಕೊಳ್ಳಿ ಅವನ್ನ. ಹಲೋ, RTO ಆಫೀಸ್. SP ಸಾಂಗ್ಲಿಯಾನ ಹಿಯರ್. ನೋಡ್ರಿ, CAC 3366 ಮಾರುತಿ ಕಾರು. ಯಾರ್ದು ಅಂತ ಹೇಳ್ತೀರಾ? ಸರ್, ರಿಜಿಸ್ಟರ್ ಪೂರ್ತಿ ಹುಡುಕ್ಬೇಕು. 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀರಾ? ಹಾಗಾದ್ರೆ 10 ನಿಮಿಷ ಬಿಟ್ಟು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ನೀವೇ ಫೋನ್ ಮಾಡಿ, ನಾನು ಅಲ್ಲೇ ಇರ್ತೀನಿ. ಓಕೆ ಸರ್. ಟ್ರೀಟ್ಮೆಂಟ್ ನಾನ್ ನಿಮ್ಗೆ ಕೊಡ್ತೀನಿ. ನಮ್ಮ Take this tree away. ಅವ್ರ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೆ, ಆದ್ರೆ ಲಂಚ್ದಲ್ಲೂ ನಿಮ್ದು ಪಾಲಿದೆ ಅಂತ ಖಂಡಿತವಾದ ಸಾಕ್ಷಿ ಇಲ್ಲ. ಅದಲ್ಲದೆ ಹುಡುಗನ್ ಸ್ವಲ್ಪ ನೋಡ್ಕೊಂಡಿದ್ದೀರಿ. ಬಟ್ ಲೆಟ್ ದಿಸ್ ಬಿ ಅ ಲಾಸ್ಟ್ ವಾರ್ನಿಂಗ್. ಇನ್ ಮುಂದೆ ಆದ್ರೂ ನಿಮ್ ಕರ್ತವ್ಯ ಮಾಡೋದನ್ನ ದಯವಿಟ್ಟು ಕಲೀರಿ. ಅದು ನನ್ನ ಫೋನ್. ಸಾಂಗ್ಲಿಯಾನ ಹಿಯರ್. ಸರ್, ನೀವ್ ಹೇಳಿದ CAC 3366 ಮಾರುತಿ ಕಾರು ಈ ಊರಿನ ಶ್ರೀಮಂತ ಧನರಾಜನ ಮಗಳು ಮಿಸ್ ರಂಜನಿದು. ರಂಜನಿ. ಇಲ್ಲಿ ರಂಜನಿ ಯಾರು? ನಾನೇ. CAC 3366 ಕಾರು ನಿಮ್ದೇನಾ? ಹೌದು. ಏನೀಗ? ಒಬ್ಬ ಹುಡುಗನ ಮೇಲೆ ಕಾರ್ ಹರಿಸಿದ್ದಕ್ಕೆ ಯು ಆರ್ ಅಂಡರ್ ಅರೆಸ್ಟ್. ಇವಳನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಕಿಂಗ್ ಆಫ್ ಕಿಂಗ್ಸ್ ಧನರಾಜ್ ಅವ್ರ ಮಗಳು. ಇವಳನ್ನ ಮುಟ್ಟೋದು ಅಂದ್ರೇನು, ಅರೆಸ್ಟ್ ಮಾಡೋದು ಅಂದ್ರೇನು, ಅದು ನನ್ನ ಕರಾಟೆ ಸ್ಕೂಲಲ್ಲಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಇದೊಂದು ಲೆಸನ್. ಎದುರಾಳಿನ ಹೇಗೆ ಮಣ್ಣು ಮುಕ್ಕಿಸ್ಬೇಕು ಅನ್ನೋದನ್ನ ನನ್ನನ್ನು ನೋಡಿ ಕಲ್ತ್ಕೊಳ್ಳಿ. ದ ವೈಟ್ ಬೆಲ್ಟ್ ಪಂಚ್, green belt punch, black belt punch,
ಇದು ನೀನು ಇದುವರೆಗೆ ನೋಡದೇ ಇರೋ ಬೆಲ್ಟ್. ದ ಮೋಸ್ಟ್ ಪವರ್ಫುಲ್ ಬೆಲ್ಟ್ ಆಫ್ ದಮ್ ಆಲ್, ದ ಪೊಲೀಸ್ ಬೆಲ್ಟ್. ಇದರಲ್ಲಿ ನ್ಯಾಯ ನೀತಿ ಧರ್ಮ ಕಾಪಾಡೋ ಅಶೋಕ ಚಕ್ರ ಇದೆ. ಈ ದೇಶದ ಶಕ್ತಿ ಇದೆ. Miss Ranjani, this is Sangliana. ಕಿರ್ಚ್ಕೊಳ್ಳಿ, ಬೇಕಾದಷ್ಟು ಕಿರ್ಚ್ಕೊಳ್ಳಿ. ಈ ಲಾಕಪ್ ಕರಾಟೆ ಪ್ರಾಕ್ಟೀಸ್ಗೆ ಹೇಳಿ ಮಾಡಿಸಂತ ಜಾಗ. ನೀವು ತಲೆ ತಲೆ ಚಚ್ಕೊಂಡ್ರು ಕರ್ನಾಟಕದ ಈ ಕಬ್ಬಣಕ್ಕೆ ಏನು ಸ್ಟಾಪ್ ಇಟ್. ಇದು ಕರಾಟೆ ಸ್ಕೂಲ್ ಅಲ್ಲ, ಪೊಲೀಸ್ ಸ್ಟೇಷನ್. ಗೊತ್ತು ಸರ್, ನಮ್ ಗುರುನೇ ಹೊಡೆದಾಕಿದ್ ನೀವು ನಿಜಕ್ಕೂ ಕರಾಟೆ ಕಿಂಗ್ ಸರ್. ಇನ್ಮೇಲೆ ನೀವೇ ನಮ್ಗೆ ಕರಾಟೆ ಹೇಳ್ಕೊಡ್ಬೇಕು ಸರ್. ಪೊಲೀಸ್ ಕೆಲ್ಸದಿಂದ ಬಿಡು ಸಿಕ್ಕಿದ್ರೆ ಖಂಡಿತ ನಿಮ್ ಜೊತೆ ಸಮಯ ಕಳೀತೀನಿ. ಆದ್ರೆ ಸದ್ಯಕ್ಕೆ ನಿರ್ವಿಘ್ನಂ ಕುರು ಮೇ ದೇವ ಸರ್ವವಿಘ್ನೋಪಶಾಂತಿ. ಓಂ ಗಜಾನನಾಯ ನಮಃ, ಏಕದಂತಾಯ ನಮಃ, ಶೂರ್ಪಕರ್ಣಾಯ ನಮಃ, ವಿಘ್ನರಾಜಾಯ ನಮಃ, ಹೇರಂಭಾಯ ನಮಃ, ಲಂಬೋದರಾಯ ನಮಃ, ಗಣಾನಾಥಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ ಸರ್ ನಮ್ಮಿಂದ ಏನಾಗಬೇಕಾಗಿತ್ತು ಹೇಳ್ರಿ. ನನ್ನ ಮಗಳು ರಂಜನಿನ SP ಸಾಂಗ್ಲಿಯಾನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ದಾನೆ. ಯಾಕೆ? ಆ ಜುಜುಬಿ ಹಾಲ್ನೋನ್ ಮೇಲೆ ಕಾರ್ ಹರಿಸಿದ್ದಕ್ಕೆ. ಒಳ್ಳೇದೇ ಆಯ್ತು. ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ಬೇಕು ಅಂತ ನಾಯಕರೆಲ್ಲ ಗಂಟ್ಲು ಹರ್ಕೋತಾರೆ. ಅಂತಾದ್ರೆ ನಿಮ್ಮ ಮಗಳ ಮೇಲೆ ಕೇಸ್ ಹಾಕ್ದವ್ರು ಯಾರು? ಅವ್ರದೇ ತಪ್ಪು, ಅವ್ರ ಮೇಲೆ ಕೇಸ್ ಹಾಕಿ ನೀವು. ತಪ್ಪೋ ನೆಪ್ಪೋ ಅಂತ ನನಗೊಪ್ಪಿಸ್ತಿರೋ ಅಥವಾ ನನ್ನ ಮಗಳನ್ನ ಕರ್ಕೊಂಬರೋ ಏರ್ಪಾಟ್ ಮಾಡ್ತಿರೋ? ಆ SP ಸಾಂಗ್ಲಿಯಾನ ಭಸ್ಮ ಮಾಡಿ ತಂದು ನಿಮ್ಮ ಹಣೆಗೆ ಹಚ್ಚಬೇಕೇನು ಹೇಳ್ರಿ. ಅಂತ ಜುಜುಬಿ ಕೆಲಸಕ್ಕೆಲ್ಲ ಯಾರ್ಕಾವತ್ತನ್ನು ಉಪಯೋಗಿಸಬೇಡಿ. ಇದು ಎಮರ್ಜೆನ್ಸಿಗೆ ಮಾತ್ರ. ಹಾಗಾದ್ರೆ ನಾವೇ ನಮ್ಮ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ತಕ್ಷಣ ನಿಮ್ಮ ಮಗಳು ಬಿಟ್ಬಿಡಿ ಅಂತ ಸಾಂಗ್ಲಿಯಾನಂಗೆ ಕಮಿಷನರ್ ಕಡೆ ಒಂದು ಮಾತು ಹೇಳಿಸಿದ್ರೆ ಆಯ್ತು. ಧನರಾಜ್ ಮಗಳನ್ನ ಅರೆಸ್ಟ್ ಮಾಡಿ ನೀವು ತಪ್ಪುದಾರಿ ಹಿಡಿದಿದ್ದೀರಿ ಸಾಂಗ್ಲಿಯಾನ. ನಾನ್ ತಪ್ಪದಾರಿಲಿ ಹೋಗ್ತಾ ಇಲ್ಲ ಸರ್, ಕಾನೂನಿರೋ ಮೇನ್ ರೋಡ್ ಅಲ್ಲೇ ಹೋಗ್ತಾ ಇದ್ದೀನಿ. ಅವ್ರು ಬರ್ತಾ ಇರೋದು ಇನ್ಫ್ಲೂಯೆನ್ಸ್ ಕಾಲ್ ದಾರಿ ಹಿಡಿದು. ಕಾಲ್ದಾರಿನೇ ಅವ್ರು ಅಡ್ಡಾಡೋ ಮೇನ್ ರೋಡ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ ಸರ್? ಎಲ್ಲಾ ಕಾಲ್ದಾರಿಗಳು ಸೇರೋದು ಮೇನ್ ರೋಡಿಗೆ ತಾನೆ. ಓಹೋ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಐ ಸೇ? ಸರ್, ಹಾಗಾದ್ರೆ ನೀವು ಹೇಳ್ತಾ ಇರೋ ಪವರ್ಫುಲ್ ಮ್ಯಾನ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಇಡೀ ಪವರ್ ಒತ್ತೇ ಇಡಿ ಅಂತೀರಾ? ಸರ್, ಅಪ್ಪಿ ತಪ್ಪಿ ಹಾಗೇನಾರು ಆದ್ರೆ ನಮ್ಮಿಬ್ಬರಿಗೂ ಕೆಲಸ ಇರಲ್ಲ. ಇಬ್ರು ಕೈ ಮುಗಿದ್ಕೊಂಡು ಧನರಾಜ್ ಕೊಡ್ತಿರೋ ಪ್ರಸಾದಕ್ಕೆ ಕಾಯ್ತಾ ಇರ್ಬೋದು. ಇಲ್ಲ ಅವ್ರು ನಮ್ ಕುತ್ತಿಗೆಗೆ ಹಾಕಿರೋ ಚೈನ್ ಇಟ್ಕೊಂಡು ಯಾವ್ದೋ ಮರಕ್ಕೋ ಲೈಟ್ ಕಂಬಕ್ಕೋ ಕಾಲ್ ಎತ್ಕೋಬಹುದು. ವಾಟ್ ಡು ಯು ಮೀನ್? ಹೌದು ಸರ್, ಕ್ಯಾನ್ ಯು ಎವರ್ ಇಮ್ಯಾಜಿನ್ ಎನಿ ರೆಸ್ಪೆಕ್ಟಬಲ್ ಆಫೀಸರ್ ಟು ಬಿ ಅ ಚೈನ್ ಡಾಗ್ ಆಫ್ ದಟ್ ಮಿಸ್ಟರ್ ಧನರಾಜ್? ಆಫೀಸರ್, ಐ ಆಮ್ ಸಾರಿ ಸರ್, ಆದ್ರೆ ನಾನು ಹೇಳಿದ್ದು ನಿಮ್ ಕಲ್ಪನೆಗೂ ಮೀರಿದ್ದು ಅಂದ್ಮೇಲೆ ನಾನು ಆಕೆನ್ ರಿಲೀಸ್ ಮಾಡಕ್ ಖಂಡಿತ ತಯಾರಿಲ್ಲ. ಸರ್, ಕಾನೂನು ಅವ್ರಿಗೆ ಕೊಳ ಹಾಕೋದ್ ಬದಲು ಅವರೇ ಕಾನೂನಿಗೆ ಕೊಳ ಹಾಕ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನಗೆ ಫೋನ್ ಮಾಡಿ. ನನ್ನ ರಾಜೀನಾಮೆ ಸಮೇತ ಆಕೆನೂ ರಿಲೀಸ್ ಮಾಡ್ತೀನಿ. ಗುಡ್ ಬೈ ಸರ್. ಏನ್ ಹಾಯ್, ಅವತ್ತು ಟೂ ಅಂತ ಹೊರಟೋಗಿದ್ದೆಲ್ಲ ಇವತ್ತು ಯಾಕೆ ಬಂದೆ? ಅದು ಲವರ್ ಕಾಂಚನ, ಇದು ರಿಪೋರ್ಟರ್ ಕಾಂಚನ. ಕೇಳು ಮತ್ ಪ್ರಶ್ನೆಗಳನ್ನ. ಒಂದ್ ವೇಳೆ ರಾಜಕೀಯ ವ್ಯಕ್ತಿಗಳ ಒತ್ತಡ ಬಂದ್ರೆ ಧನರಾಜ್ ಮಗಳ ಬಿಟ್ಬಿಡ್ತೀರಾ? ಆ ಅಭ್ಯಾಸ ನನಗಿಲ್ಲ. ಅಕಸ್ಮಾತ್ ನಾನೇ ಯಾವ್ದಾದ್ರು ಕೇಸಲ್ಲಿ ಸಿಕ್ಬಿದ್ರೆ ನನ್ ಬಿಟ್ಬಿಡ್ತೀರಾ? ನಿನ್ನನ್ನೇ ಒಂದ್ಸಲ ಅರೆಸ್ಟ್ ಮಾಡಿದ್ದು ಮರ್ತ್ಬಿಟ್ಯಾ? ಡೋಂಟ್ ಆಸ್ಕ್ ಮಿ ಸಿಲಿ ಕ್ವೆಶ್ಚನ್ಸ್ ಅಂಡ್ ವೇಸ್ಟ್ ಮೈ ಟೈಮ್. ಸಿಡಿಪೋದಿ ಸಿದ್ದಪ್ಪ. ಏನಂದೆ? ಏನಿಲ್ಲ, ನಿಮ್ ನಿರ್ಧಾರ ಒಳ್ಳೇದು ಅಂದೆ. ಐ ಸೇ. ಕತ್ತಲೆ ಕೋಣೆಯಲ್ಲಿ ಧನರಾಜ್ ಮಗಳು, ವರದಿ ಕಾಂಚನ. ಓಹ್ ಕಾಂಚನ, ನನ್ನ ಬಗ್ಗೆ ಪೇಪರ್ನಲ್ಲಿ ಬರೆದು ಜನರ ಮುಂದೆ ಬೆತ್ತಲೆ ಆಗೋ ಹಾಗೆ ಮಾಡಿದ್ಯಾ. ನೀನ್ ಎಲ್ಲೇ ಇದ್ರು ಸರಿ ಹುಡುಕಿ ಈ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪಾಯ್ತು ಅನ್ನೋ ಹಾಗೆ ನಾನ್ ಮಾಡ್ಲಿಲ್ಲ. ನನ್ನ ಹೆಸರು ರಂಜನೇನೇ ಅಲ್ಲ. ಪಾಪ ನಿಮ್ ಹೆಣ್ಮಗಳ ಮೇಲೆ ಏನೇನು ಬರ್ದಿದ್ದಾಳ್ರಿ ಆ ಕಾಂಚನ. ಅದನ್ನು ಓದಿ ನಮ್ ಹೊಟ್ಟೆ ಉಳಿದೋಯ್ತು. ನೋಡ್ದೆ, ಇಷ್ಟಕ್ಕೆಲ್ಲ ಸಾಂಗ್ಲಿಯಾನ ಕಾರಣ. ಈ ಧನರಾಜ್ ದೂರ್ವಾಸ ಮುನಿ ಆದ್ರೆ ಏನಾಗುತ್ತೆ ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಇವತ್ತು ಗೊತ್ತು ಮಾಡ್ತೀನಿ. ದೇವಾ, ಅವನಿಗೆ ಪ್ರಸಾದ ಅಂತ ತಲುಪ್ಸು.
ನಾಟ್ ಟು ವರಿ ಸರ್, ಐ ಸೆಂಡ್ ಸಮನ್ ರೈಟ್. ನಮಸ್ಕಾರ ಸರ್. ದೇವ್ರ ಪ್ರಸಾದ ಸರ್. ಓ, ಯಾವ ದೇವರು? ತಿರುಪತಿದು. ಬರ್ತೀನಿ ಸರ್. ಇವರೇ, ನಿಮ್ಮ ಹೆಸರೇನು? ಕಪಿಲ್ ದೇವ್. ಓ, ಕಪಿಲ್ ದೇವ್ ಕ್ಯಾಟ್. ನೀಚನ ಹೆಸರು ಹೇಳ್ಕೊಂಡು ಪವಿತ್ರವಾದ ತಿರುಪತಿ ಅವಮಾನ ಮಾಡ್ತೀಯ ನೋಡಿ. ನಿನಗೆ ಬಿಡಿಲ್ಲ ಹಸ್ದಿರೋ ಸಿಂಹನ ಒಂದು ಇಲಿ ಕೆಣಕ್ತಾ ಇದೆ ಅಂದ್ಮೇಲೆ ಇನ್ನನ್ ಕೇಳಿ ತಡೆಯಕ್ಕಾಗೋದಿಲ್ಲ. ಎಲ್ಲಿ ಸಕಾರ? ವಿಷಯ ಗೊತ್ತಾಯ್ತು ಸರ್. ನಿಮ್ ಪ್ರಸಾದನೇ ಕಂಡಿಡಿದು ಬಿಟ್ಟ ಅಂದ್ರೆ ಅವನು ಮಹಾಪ್ರಚಂಡ. ಏಯ್, ನಿಮ್ಮನ್ನ ಸಾಕ್ತಾ ಇರೋದು ನನ್ನ ಶತ್ರುನ ಹೊಗಳೋದಕ್ಕಲ್ಲ. ನಾವು ಸಕಾರ ಅಂತ ಇರೋದೇ ನಿಮ್ ಸಹಾಯಕ್ಕೆ. ನಿಮ್ ಮಗಳನ್ನ ಕಾಪಾಡೋದಕ್ಕೆ ಇರೋದು ಒಂದೇ ಒಂದು ದಾರಿ. ಆಕ್ಸಿಡೆಂಟ್ ಆಗಿರೋ ಹುಡುಗನ್ನ ಆಸ್ಪತ್ರೆಲ್ಲೇ ಇಲ್ಲ ಅನ್ನಿಸ್ಬಿಡ್ತೇವೆ. ಸುಳ್ಳು ಕೇಸ್ ಹಾಕದ ಅಂತ ಸಸ್ಪೆಂಡ್ ಮಾಡಿಸ್ಬಿಡ್ತೀವಿ. ಅಷ್ಟು ಮಾಡಿ. ನಮಸ್ಕಾರ. ನಮಸ್ಕಾರ ಸರ್, ನೀವಿಲ್ಲಿ? ಡಾಕ್ಟ್ರೆ, ನಿನ್ನೆ ಬೆಳಗ್ಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ಆಸ್ಪತ್ರೆ ಸೇರಿಸಿರೋ ಅಶೋಕ್ ಅನ್ನೋ ಹುಡುಗನ ಈಗಲೇ ಡಿಸ್ಚಾರ್ಜ್ ಮಾಡ್ಬೇಕಲ್ಲ? ಯಾಕೆ? ಆ ಹುಡುಗ ನಮ್ಮ ಡ್ರೈವರ್ ಮಗ. ಅವ್ರಪ್ಪ ನಮ್ಮ ಸೇವಾನ ಯದ್ವಾ ತದ್ವಾ ಮಾಡ್ಯಾನ್ರಿ. ಪಾಪ ಅವನು ಬಂದು ಗೋಳಾಡ್ದ. ನಮ್ದೇ ನರ್ಸಿಂಗ್ ಹೋಮ್ ಇದೆ, ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ. ದಯವಿಟ್ಟು ಕಳಿಸಿ. ಕರ್ಕೊಂಡೋಗಿ. ಅದಕ್ಕೆ ಆಯ್ತು. ತಗೊಂಡು ನಡೀರಪ್ಪ. ಏನ್ ಹೇಳ್ತಿದ್ದೀರಾ ನೀವು? ಇರೋ ಸತ್ಯ ರೀ, ಇರೋ ಕತೆ ರೀ. ಅದೇ ಬರೋಬರಿ ರೀ. ನೋ, ಇಟ್ಸ್ ಇಂಪಾಸಿಬಲ್. ಹಾಗಾಗಕ್ ಸಾಧ್ಯನೇ ಇಲ್ಲ. ಯಾಕಾಗಲ್ರಿ? ಗೋರಿ ಆಡೋ ಹುಡುಗರಿಗೆಲ್ಲ ಗೆಸ್ಟ್ ಪಿ ಪೋಸ್ಟ್ ಕೊಟ್ರೆ ಏನಾಗತ್ತೆ? ಆಗಬಾರ್ದೇ ಆಗುತ್ತೆ. ಕಾಳಪ್ಪನವ್ರೆ, ಈ ನಿಮ್ ಚಿಲ್ಲರೆ ಮಾತು ಆ ನಿಮ್ ಅಸೆಂಬ್ಲಿಗೆ ಮೀಸಲಾಗಲಿ. ಇದು ಪೊಲೀಸ್ ಕಮಿಷನರ್ ಆಫೀಸ್ ಅಂತ ದಯವಿಟ್ಟು ಮರಿಬೇಡಿ. ನಾನು ಒಬ್ಬ ಮಿನಿಸ್ಟರ್, ನೀನು ಮರಿಬೇಡ. ಅವೆಲ್ಲ ಬಂದು ಇಷ್ಟು ಪರ್ಸನಲ್ ಆಗಿ ಹೇಳಿದ್ರು. ನಮ್ಮ ಸರ್ಕಾರ ಕಿಮ್ಮತ್ತ ಕೊಡುದಿಲ್ಲ ಅಂತೀರಲ್ಲ. ರಾಮಪ್ಪನವ್ರೆ, ನನಗೆ ಸಂಬಳ ಕೊಡೋ ಸರ್ಕಾರಕ್ಕೆ ನಾನು ಬೇಕಾದಷ್ಟು ಗೌರವ ಕೊಡ್ತೀನಿ. ಆದ್ರೆ ನಿಮ್ಮಂತವರಿಗೆ ಸಲಾ ಮುಡಿಯೋದ್ರಲ್ಲಿ ಬೇಕಾದ್ರೆ ಲಾಠಿ ಚಾರ್ಜ್ ಮಾಡ್ಬೇಕಾಗತ್ತೆ. ಹೆಚ್ಚು ಕಡಿಮೆ ಆದ್ರೆ ಗುಂಡಿಟ್ಟು ಕೊಲ್ಬೇಕಾಗತ್ತೆ. ಇದ್ಯಾಕೆ ಹಿಂಗೆ ಎಗರಾಡ್ತಾವನೆ? ನಾವೇನ್ ಎಲೆಕ್ಟೆಡ್ ಮೆಂಬರ್ ಅಲ್ವಾ? ಯಾಕಿಲ್ಲ? 3 ಲಕ್ಷ ಎಲೆಕ್ಟ್ ಮಾಡಿ ಕಳಿಸಿಲ್ವಾ ನಮಗೆ? ಮತ್ ಸುಮ್ಕೆ ಯಾಕೆ ನಿಂತಿದ್ಯಾ? ಹಾಕು ಸ್ವಲ್ಪ ರೋಪ. ನೋಡ್ರಿ, ಕಾರಣ ಇಲ್ಲದೆ ಅನಾವಶ್ಯವಾಗಿ ಒಂದು ಹುಡುಗಿನ ಅರೆಸ್ಟ್ ಮಾಡಿಟ್ಟಿರೋದು ಕಾನೂನು ಬಾಹಿರ. ಕಾರಣ ಇಲ್ಲದೆ ನಾನು ಯಾರನ್ನು ಅರೆಸ್ಟ್ ಮಾಡಲ್ಲ ಸಣ್ಣಪ್ಪನವ್ರೆ. ಆ ಹುಡುಗಿ ರ್ಯಾಶ್ ಆಗಿ ಡ್ರೈವ್ ಮಾಡಿ ಒಬ್ಬ ಬಡ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿದ್ದಾಳೆ. ಸಾಕ್ಷಿ ಆಯ್ತಾ? ಹುಡುಗ ಅವನ? ಕಾರ್ ಆಯ್ತಾ? ವಿಟ್ನೆಸ್ ಐತೇನ್ರಿ? ಎಲ್ಲ ಇದೆ ಸರ್. ಆಕ್ಸಿಡೆಂಟ್ ಆದ ಹುಡುಗನ್ನ ಟ್ರೀಟ್ಮೆಂಟ್ಗಾಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ. ನೀವೇ ಬೇಕಾದ್ರೆ ಅವನ್ನ ಕಣ್ಣಾರೆ ನೋಡ್ಬೋದು. ಐ ಸಿ, ಕಮಾನ್. ಅಯ್ಯ ನಡೀರಿ. ನಮಗೂ ಕಣ್ಣೈತೆ, ನಾವು ನೋಡ್ತೀವಿ. ಕುರುಡು ಅನ್ಕೊಂಡವನ ಸಾಂಗ್ಲ್ಯಾನ. ಇವನೇ ಸರ್ ನಾನು ಹೇಳಿದ ಹುಡುಗ. ನಿಮಗೇನ್ ತಲೆ ಕೆಟ್ಟಿದೇನ್ರಿ? ಆಕ್ಸಿಡೆಂಟ್ ಆದ ಹುಡುಗ ಇವನಲ್ಲ? ಎಸ್, ಇವನೇ. ಖಂಡಿತ ಇವನಲ್ಲ. ಖಂಡಿತ ಇವನೇ. ಅದ್ಯಾಗ್ರಿ ಸಾಧ್ಯ? ನಾವೇ ಎತ್ಕೊಂಡ ಕೆರೆಗೆ ಎತ್ತಿದ್ದೀವಿ. ನೀವ್ ಕೆರೆಗೆ ಎಸ್ತಿದ್ದು ಅವನನ್ನಲ್ಲ, ನನ್ನನ್ನ. ನೀವ್ ಈ ತರ ಚಿಲ್ಲರೆ ಕೆಲಸ ಮಾಡ್ತೀರಾ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಈ ಹುಡುಗನ್ ಬೇರೆ ಕಡೆ ಮಲಗಿಸಿ ನಮ್ಮ ಅವಿನಾಶ್ನ ಇಲ್ಲಿ ಮಲಗಿಸಿದ್ದೆ. ಅವತ್ ಅವಸರದಲ್ಲಿ ನನ್ನನ್ನೇ ಈ ಹುಡುಗ ಅಂತ ತಿಳ್ಕೊಂಡು ಕೆರೆಗೆ ಎಸ್ತಿದ್ದು ನಿಮ್ ಮೂರ್ಖತನ. ಈಗೇನಂತೀರಾ ಸಕಾರ? ನಿಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಒಬ್ಬ ನಿಷ್ಠಾವಂತ ಅಧಿಕಾರಿ ಮೇಲೆ ಗೂಬೆ ಕೂರ್ಸಕ್ಕೆ ಒಬ್ಬ ಬಡ ಹುಡುಗನ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ದೀರಾ. ಇದಕ್ಕೋಸ್ಕರ ನಿಮ್ 3 ಮೇಲೂ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕ್ಬೇಕಾಗುತ್ತೆ. ಏನಂತೀರಾ? ಒಂದ್ ನಿಮಿಷ. ಯಾಕ್ರಯ್ಯ, ಏನಾಯ್ತು? ಏನಾಗಬಾರ್ದಿತ್ತು ಅದಾಗೋಯ್ತು. ನಿಮ್ ಮಗಳನ್ನ ಕಾಪಾಡಕ್ ಹೋಗಿ ನಾವು ಸಿಕ್ಕಾಕೊಂಡ್ವಿ. ಹೌದ್ರಿ. ಆಮೇಲೆ ಮಾತಾಡ್ತೀನಿ. ಅಂದ್ರೆ ಆ ಛತ್ರಿ ಸಾಂಗ್ಲ್ಯಾನ ಆಕ್ಸಿಡೆಂಟ್ ಆದ ಹುಡುಗನ್ನ ಬೇರೆ ಕಡೆ ಮಲಗಿಸಿ ಇನ್ಯಾವನ ಬೆಟ್ಟಲ್ ಮಲಗಿಸಿದ್ದ. ಅವಸರದಲ್ಲಿ ಅವನೇ ಇವನು ಅಂತ ತಿಳ್ಕೊಂಡು ಇವನನ್ನ ಎತ್ಕೊಂಡು ಹೋಗ್ಬಿಟ್ವಿ. ಸಾಲದಕ್ಕೆ ಆ ಹುಡುಗನ್ನ ನಾವೇ ಹೊತ್ಕೊಂಡು ಹೋಗಿ ಕೆರೆಯಲ್ಲಿ ಒಗೆದಿದ್ದು ಅಂತ ಕಮಿಷನರ್ ಮುಂದೆ ನಿಜ ಬೇರೆ ಹೇಳ್ಬಿಟ್ಟಿ ಕಾಳಪ್ಪ. ಹೇಳಿಲ್ಲ ಇಲ್ಲೇ ಹೇಳೋನ್ ನೀನು?
ಈಗ ನಮ್ ಮೂವರ್ ಕುತ್ತಿಗೆಗೂ ಕಟ್ಕ ಬಂದಿದೆ. ಆ ಸಾಂಗ್ಲಿಯಾನ ಯಾವ ಹೊತ್ತಲ್ಲಿ ಬಂದ್ ನಮ್ ಕೈ ಕೊಳ ತೊಡಸ್ತಾನೋ. ಆ ಸಾಂಗ್ಲಿಯಾನ ನಿಮ್ ಕೈಗೆ ಕೋಳ ತೊಡಸೋದಕ್ ಮುಂಚೆ ಅವನ್ ಎತ್ತಂಗಡಿ ಮಾಡೋ ಆರ್ಡರ್ನ ಅವನ ಕೈಯಲ್ಲಿ ಇಡ್ತೀನಿ. ಲೇ ಕಾಳ ಸರ್, ಆ ಕಮಿಷನರಿಗೆ ಪ್ರಸಾದ ತಲುಪಿಸು. ಸರ್, ಧನರಾಜ್ ಅವ್ರ ಈ ಪ್ರಸಾದ ನಿಮಗೆ ತಲುಪಿಸ್ಬಾ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಮಿಸ್ಟರ್ ಕಮಿಷನರ್, ಆ ಸಾಂಗ್ಲಿಯಾನನ ತಕ್ಷಣ ಟ್ರಾನ್ಸ್ಫರ್ ಮಾಡ್ಲಿಲ್ಲ ಅಂದ್ರೆ ಈ ನೇಣ ಹಗ್ಗ ನಿಮ್ಮ ಕುತ್ತಿಗೆಗೆ ಕಾಯಂ. ಧನ್ರಾಜ್, ಧನ್ರಾಜ್, ಧನ್ರಾಜ್. ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಲ್ಲ ಸರ್, ಎನಿಥಿಂಗ್ ಸೀರಿಯಸ್? ಹೌದು, ತಗೊಳ್ಳಿ. ದಿಸ್ ಇಸ್ ಯುವರ್ ಟ್ರಾನ್ಸ್ಫರ್ ಆರ್ಡರ್. ಅಂತೂ ಆ ಧನರಾಜು ನಾಯಿ ಚೇನನ್ನ ತನ್ನ ಕೈಯಲ್ಲಿ ಹಿಡಿದಿದ್ದಾನೆ ಅಂತಾಯ್ತು. ಮಿಸ್ಟರ್ ಸಾಂಗ್ಲಿಯಾನ, ಹೌ ಡೇರ್ ಯು ಕಂಪೇರ್ ವಿತ್ ಸಚ್? ಡ್ಯಾಮ್ ಇಟ್, ನಾನಿನ್ನು ಆ ಮಟ್ಟಕ್ಕೆ ಇಳಿದಿಲ್ಲ. ಇಳಿದಿಲ್ಲ ನಿಜ ಸರ್, ಆದ್ರೆ ಖಾಕಿ ಬಟ್ಟೆಗಳನ್ನ ಸುಟ್ಟಾಕಿ ಆ ಬಂಡವಾಳಶಾಹಿಗಳ ಕುರಿ ತುಪ್ಪನ ಹೊತ್ಕೋ ಅಂತ ಹೇಳ್ತಾ ಇದ್ದೀರಾ. ಕಾನೂನನ್ನೇ ಗುಂಡಿಟ್ಟು ಕೊಲ್ಲು ಅಂತ ಹೇಳ್ತಾ ಇದ್ದೀರಾ. ಅವ ಯಾವುದೂ ಅಲ್ಲ. ಜಸ್ಟ್ ಅಕ್ಸೆಪ್ಟ್ ಯುವರ್ ಟ್ರಾನ್ಸ್ಫರ್ ಆರ್ಡರ್. ಬಟ್ ಯಾಕೆ ಸರ್? ವೈ? ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇರೋದಿಲ್ಲ. ಅದೇನೋ ನಿಜ, ಆದ್ರೆ ನಿಮ್ಮ ವರ್ತನೆಗೆ ನನ್ನ ಹತ್ರ ಉತ್ತರ ಇದೆ. ಅದು ಆ ಥರ್ಡ್ ಗ್ರೇಡ್ ಬಿಸ್ನೆಸ್ ಮ್ಯಾನ್ ಧನರಾಜ್ ಬಗ್ಗೆ ನಿಮ್ಗಿರೋ ಭಯ. ಈಗ ನಿಮ್ ಟ್ರಾನ್ಸ್ಫರ್ ಆರ್ಡರ್ ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ? ಟ್ರಾನ್ಸ್ಫರ್ಗೆ ನಾನು ಯಾವತ್ತೂ ಕೇರ್ ಮಾಡಿಲ್ಲ ಸರ್. ನಿಮ್ಗೆ ಗೊತ್ತು, ನನ್ನ ಹತ್ರ ಇರೋದೇ ಒಂದು ಸೂಟ್ ಕೇಸು, 4 ಜೊತೆ ಬಟ್ಟೆ. ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ರು ನಾನು ಅಲ್ಲಿ ಹೋಗಕ್ ಸಿದ್ಧ. ನೀವು ಕರ್ತವ್ಯಕ್ಕೆ ಬೆನ್ ತೋರಿಸಿರ್ಬೋದು ಸರ್, ಆದ್ರೆ ಕಾನೂನಿನ ರಕ್ಷಣೆಗೆ ಕೊನೆ ಉಸಿರಿರೋ ತನಕ ನಾನು ಎದೆ ಕೊಟ್ಟು ನಿಂತೇ ಇರ್ತೀನಿ. ಅಂದ್ರೆ ನೀನು ಟ್ರಾನ್ಸ್ಫರ್ ಆರ್ಡರ್ ಅಕ್ಸೆಪ್ಟ್ ಮಾಡ್ತೀಯ ಅಂತ ಆಯ್ತು. ಆನ್ ಒನ್ ಕಂಡೀಷನ್, ಇಫ್ ಯು ಡೋಂಟ್ ಮೈಂಡ್ ಸರ್. ಏನದು? ನನಗೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ಇನ್ನು 3 ವರ್ಷ ನೀವು ನನ್ನನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬಾರ್ದು. ಆಲ್ ರೈಟ್, ಐ ಪ್ರಾಮಿಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೇಳ್ಕೊಳಕ್ ನೀವು ಕಿಂಗ್ ಆಫ್ ಕಿಂಗ್ಸ್. ಒಬ್ಬ ಗುಲಾಮ್ನಿಂದ ನನ್ನ ಬಿಡ್ಸೋಕ್ ಇಷ್ಟ ದಿನ ತಗೊಂಡ್ರಿ. ನಿಮ್ ಸೊತ್ತು, ಸಂಪತ್ತು, ಇನ್ಫ್ಲೂಯೆನ್ಸ್ ಎಲ್ಲ ಯಾತಕ್ಕೆ? ಬೆಂಕಿ ಹಚ್ಚಿ. ಏನ್ ಮಾಡ್ಲಮ್ಮ, ಇವ್ರು ನಂಬ್ಕೊಂಡು ರಾತ್ರಿ ಕಂಡು ಬಾವಿಗೆ ಹಗಲೇ ಬೀಳೋ ಹಾಗಾಗೋಗಿತ್ತು. ಇನ್ನು ಮೇಲೆ ಆ ಸಾಂಗ್ಲಿಯಾರ ನಿಮ್ ತಂಟೆಗೆ ಬರೋದಿಲ್ಲ. ನೀನ್ ನೆಮ್ಮದಿ ಆಗಿರು. ನನಗ್ ನೆಮ್ಮದಿ ಸಿಗೋದೀಗಲ್ಲ ಡ್ಯಾಡಿ. ಆ ಪ್ರೆಸ್ ರಿಪೋರ್ಟರ್ ಕಾಂಚನಾನ ಬಿಲ್ಲೆ ತರ ಈ ಬೆರಳಲ್ಲಿ ಚಿಮ್ಮೆ ಹಾಡ್ದಾಗ್ಲೆ. ಅಷ್ಟೇ ತಾನೇ, ಅದೇನು ಮಹಾ ವಿಷಯ? ಪೇಪರ್ ನೋನೆ ಪೆಟ್ರೋಲ್ ಆಗಿ ಸುಟ್ಬಿಟ್ಟಿದೀವಿ. ನೀವು ಒಂದು ತಿಂಗಳ ವಾಸದಾಗ ಮಾಸ್ಕ್ ಹಾಕ್ಬಿಡ್ತೀವಿ. ಹೆಡ್ ಲೈನ್ಸ್ ಬರ್ದಿರೋ ಬ್ಲಡ್ ಲೈನ್ಸ್ ಯಾವ್ದು ಅಂತ ನೆನಪು ಮಾಡಿ ತೋರಿಸ್ತೀನಿ. ಬ್ರಿಂಗ್ ಹರ್. ಎಸ್ ಮೇಡಮ್.